ನನ್ನ ಇವತ್ತಿನ ಈ ವ್ಲಾಗ್ ಬಹಳ ಒಂದು ದುಃಖಕರವಾದ ವಿಚಾರದ ಬಗ್ಗೆ. ಇದರ ಬಗ್ಗೆ ಸಾಮಾನ್ಯವಾಗಿ ಇವಾಗ ಇದು ಹತ್ತಿರದಲ್ಲಿ ನಡೆದ ಘಟನೆ. ಇದರ ಬಗ್ಗೆ ಇವಾಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಆದರೆ ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳು ಇದರ ವಿರುದ್ಧ ಹೋರಾಡಬೇಕು, ಏನಾದರೂ ಒಂದು ತಮಗೆ ಗೊತ್ತಿರುವ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ನನ್ನ ಒಂದು ಮನವಿ. ಹಾಗೆ ನಾನು ಒಂದು ಹೆಣ್ಣಾಗಿ ಇಂತಹ ವಿಚಾರಗಳನ್ನು ನೋಡಿದಾಗ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋ ಮಾಡಿದ್ದೇನೆ. ನೋಡಿ, ಮೊನ್ನೆ 27 ವಯಸ್ಸಿನ ರಿಧನ್ಯ ಅನ್ನೋ ಹುಡುಗಿ ಇದು ಆತ್ಮಹತ್ಯೆ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಈ ಹೆಣ್ಣು ಮಗಳು ಬಂದು ತಮಿಳುನಾಡಿನ ತಿರುಪೂರು ಜಿಲ್ಲೆ ಹೆಣ್ಣು ಮಗಳು. ಬಹಳ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಣು ಮಗಳು. ಹಾಗೂ ತಂದೆ ಗಾರ್ಮೆಂಟ್ಸ್ ಓನರು. ಆಮೇಲೆ ಏನು ಹೇಳೋದು, ತುಂಬ ಒಳ್ಳೆಯ ರೀತಿಯಲ್ಲಿ ಕೂಡ ಮದುವೆ ಮಾಡಿಕೊಟ್ಟಿದ್ದಾರೆ. ಆ ಹುಡುಗನಿಗೆ ಬಂದು 28 ವಯಸ್ಸು. ಅವನ ಹೆಸರು ಬಂದು ಕೆವಿನ್ ಕುಮಾರ್ ಅಂತ. ಇದು ಮದುವೆ ಆಗಿರೋದು ಏಪ್ರಿಲ್ 2025. ಈ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಜೂನ್ 28. ಯಾಕೆಂದರೆ ಮದುವೆ ಮಾಡುವ ಸಮಯದಲ್ಲಿ ಒಂದು ಸಾಮಾನ್ಯವಾಗಿ ಒಂದು 800 ಗ್ರಾಮ್ ಅಂದರೆ 100 ಸವರ್ನು, 800 ಗ್ರಾಮ್. ಇವಾಗ ನಮ್ಗೆ ಗೊತ್ತಲ್ವ, ಎಲ್ಲರಿಗೂ ಗೊತ್ತು ಚಿನ್ನದ ಬೆಲೆ ಹೇಗಿದೆ ಅಂತ. ಅಂತಹ ಸಂದರ್ಭದಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತರಾಗಲಿ ಅವರಿಗೊಂದು ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಅದಕ್ಕಾದ ಕಷ್ಟಗಳಿರುತ್ತಲ್ವ. ಒಂದು ಏನು ಹೇಳೋದು, 100 ಸವರನ್ ಚಿನ್ನ, ಒಂದು 70 ಲಕ್ಷದ ಕಾರು, ಆಮೇಲೆ ತುಂಬ ಚೆನ್ನಾಗಿ ಅತ್ಯಂತ ಗಂಭೀರವಾಗಿ ಮದುವೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಹೆಣ್ಣು ಮಗಳು ಅತ್ತೆ ಮನೆಗೆ ಹೋಗಿ ಒಂದು 10-15 ದಿನಕ್ಕೇ ಇವರಿಗೆ ಮತ್ತಷ್ಟು ಹಣ ಮತ್ತು ಚಿನ್ನ ಎಲ್ಲ ತರಲಿಕ್ಕೆ ಒತ್ತಡ ಹೇರಿದ್ರಂತೆ ಅವರು. ಇಲ್ಲಿ ನಮಗೆ ತಪ್ಪು ಎದ್ದು ಕಾಣೋದು, ನಮಗೆ ಗಂಡಿನ ಕಡೆಯವ್ರದ್ದೊಂದಷ್ಟು 100ಕ್ಕೆ 100 ತಪ್ಪಿದರೆ ಇಲ್ಲಿ ಹೆಣ್ಣನ್ನು ಹೆತ್ತವರ ಕಡೆಯಿಂದ ಕೂಡ ನಿಜವಾಗ್ಲೂ ತುಂಬ ತಪ್ಪಿದೆ. ಈ ಥರ ಹಣ ಇದೆ ಅಂತ ಅವರವರ ಹೆಮ್ಮೆ ತೋರಿಸ್ಲಿಕ್ಕೆ ಅದೇನು ಗೊತ್ತಿಲ್ಲ. ಈ ಥರ ವರದಕ್ಷಿಣೆ ಅಥವಾ ಒಂದು ಕಾರು ರೂಪದ ವರದಕ್ಷಿಣೆ ಈ ಥರ ಹೆಣ್ಣಿನ ಕಡೆಯಿಂದ ಕೊಡೋದು ಮೊದಲನೇ ತಪ್ಪು. ಕೊಡೋರಿದ್ದರೆ ಮಾತ್ರ ಈ ಪ್ರಪಂಚದಲ್ಲಿ ತೆಗೊಳ್ಳೋರು ಇರ್ತಾರೆ. ನಾವು ಕೊಡೋದಿಲ್ಲ ಅಂದಮೇಲೆ ಯಾರು ತೆಗೊಳ್ಳಿಕ್ಕೆ, ನಮ್ಮನ್ನು ಬಲವಂತವಾಗಿ ನಮ್ಮನ್ನು ಹೊಡೆದು ಬಡಿದು ತೆಗೊಳ್ಳಿಕ್ಕೆ ಯಾರು ಕೂಡ ತಯಾರಿರೋದಿಲ್ಲ. ಹಾಗಾಗಿ ತೆಗೊಳ್ಳೋರಿಗಿಂತ ಮೊದಲು ಕೊಡುವವರು ಯೋಚನೆ ಮಾಡಬೇಕು. ತಮ್ಮ ಮಗಳಿಗೆ ಎಲ್ಲಿ ಹೇಗೆ ಆಸ್ತಿ ಮಾಡಬೇಕು, ಯಾವ ರೂಪದಲ್ಲಿ ಮದುವೆ ಮಾಡಬೇಕು, ಎಷ್ಟು ಹುಡುಗನ ಮನೆಯವರಿಗೆ ಕೊಡಬೇಕಂತ ಒಂದು ಸಾಮಾನ್ಯ ಪ್ರಜ್ಞೆ ನಾನು ಹೇಳೋದು ಹೆಣ್ಣನ್ನು ಹೆತ್ತವರಿಗೆ ಇರಲೇಬೇಕು. ಒಂದು ಮದುವೆ ಅಂತಂದರೆ ಒಂದು ಹೆಣ್ಣನ್ನು ಎಷ್ಟು ಕನಸಿನೊಂದಿಗೆ ನಾವು ಕಳಿಸಿರ್ತೀವಲ್ವ, ಅದು ಮುಖ್ಯ. ಇವಾಗ ಏನು ಹೇಳೋದು, ರಿಧನ್ಯ ಮಾತ್ರ ಅಲ್ಲ ಈ ಥರ ಒಂದು ಸೂಸೈಡ್ ಮಾಡ್ಕೊಂಡಿರೋದು ಅಥವಾ ಜೀವವನ್ನು ಕಳ್ಕೊಂಡಿರೋದು. ಹಲವು ಹೆಣ್ಣು ಮಕ್ಕಳು ಕೂಡ ಈಗಿನ ಕಾಲದವರೆಗೂ ವರದಕ್ಷಿಣೆಯನ್ನು ಪಿಡುಗಿಗೆ ಬಲಿಯಾಗ್ತಾನೇ ಇರ್ತಾರೆ. ಈಗ ರಿಧನ್ಯ ಬಂದು ಅತ್ಯಂತ ಶ್ರೀಮಂತ ಹೆಣ್ಣು ಮಗಳಾಗಿರೋದಕ್ಕೆ ಮತ್ತು ಒಂದು ನಡು ಮಾರ್ಗದಲ್ಲಿ ಕಾರಿನೊಳಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಮತ್ತು ಇಷ್ಟು ಬೇಗ ಮದುವೆಯಾಗಿ ಸ್ವಲ್ಪ ತಿಂಗಳಿಗೇ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಇದು ಬಹುದೊಡ್ಡ ಪ್ರಚಾರ ಸಿಕ್ತು. ಎಷ್ಟೆಷ್ಟು ಬಡವರ ಮಕ್ಕಳು ಈ ಥರ ಸಾಯ್ತಾನೇ ಇದ್ದಾರೆ. ಅಂದರೆ ಹೆಣ್ಣಿನ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಗಂಡಿಗೆ ಹೆಣ್ಣು ಸಿಕ್ಕಿಲ್ಲ ಅಂದರೂ ಕೂಡ ಇನ್ನು ಗಂಡಿನ ಕಡೆಯವರಿಗಾಗಲಿ ಗಂಡಿಗಾಗಲಿ ಬುದ್ಧಿ ಬಂದಾಗೆ ಕಾಣಿಸೋದಿಲ್ಲ. ವರದಕ್ಷಿಣೆ ಅನ್ನುವುದು ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಹೆತ್ತವರು ವರದಕ್ಷಿಣೆ ಕೊಡ್ತಾ ಇದ್ದಾರೆ, ಈ ಗಂಡಿನ ಕಡೆಯವರು ತಗೊಳ್ತಾ ಇದ್ದಾರೆ. ಸಾಧಾರಣ 100ಕ್ಕೆ ಒಂದು 60% ಜನ ತಗೊಳ್ತಾನೆ ಇದ್ದಾರೆ. ಕೆಲವರು 40% ಎಲ್ಲೋ ನಮ್ಮಂಥವರು ತಗೊಳ್ಳೋದೇನೆ ಇರ್ಬೋದು. ಆದರೆ ಇದು ಎಲ್ಲರಿಗೂ ಗೊತ್ತಿದ್ದು ಒಂದು ಕಾನೂನು ಬಾಹಿರ. ಇದಕ್ಕೆ ತಕ್ಕ ಶಿಕ್ಷೆ ಆಗಿದ್ದರೆ ಇಂತಹ ಒಂದು ಘಟನೆ ನಡೀತಾ ಇರಲಿಲ್ಲ. ಈ ಹೆಣ್ಣು ಮಗು ಪಾಪ ಮದುವೆ ಆಗಿ ಒಂದು 15 ದಿವಸಕ್ಕೆ ಇವರ ಮೇಲೆ ಈ ಥರ ಒತ್ತಡ ಹೇರಿದ್ದಾರೆ. ಅದಕ್ಕೂ ಇವಳು ಬಗ್ಗದೇ ಇದ್ದಾಗ ಇವಳಿಗೆ ಮಾನಸಿಕ ಹಿಂಸೆ ಆಮೇಲೆ ದೈಹಿಕ ಹಿಂಸೆ ಎಲ್ಲ ಶುರು ಆಗಿದೆ. ಇದು ಮನೆಯಲ್ಲಿ ಸೊಂಪಾಗಿ ಬೆಳೆದ ಹೆಣ್ಣು ಮಗಳಾಗಿರ್ಬೋದು, ಕಷ್ಟ ಅಂತ ಏನು ಗೊತ್ತಿಲ್ಲದ ಹೆಣ್ಣು ಮಗಳಾಗಿರ್ಬೋದು. ಹಾಗಾಗಿ ಆ ಹುಡುಗಿಗೆ ಧೈರ್ಯವಾಗಿ ಹೋರಾಡಲಿಕ್ಕೆ ಸಾಧ್ಯವಾಗಿಲ್ಲ.
ಜೂನ್ 28ಕ್ಕೆ ಇವರು ಮನೆಯಿಂದ ಅತ್ತೆ ಮನೆಯಿಂದ ಕಾರಲ್ಲಿ ದೇವಸ್ಥಾನಕ್ಕೆ ಅಂತ ಹೊರಡುವ ಮಧ್ಯೆ ಅದೇನೋ ಅವರು ಆತ್ಮಹತ್ಯೆಗೆ ಬೇಕಾದ ಒಂದು ಏನು ಹೇಳೋದು ವಿಷವನ್ನು ಅವರು ಸೇವಿಸಿರ್ತಾರೆ. ಈ ಕಾರಲ್ಲೇ ಅವರು ಸತ್ತಿರ್ತಾರೆ. ತುಂಬ ಸಮಯ ಕಾರ್ ರೋಡಲ್ಲಿ ಇರೋದನ್ನು ಯಾರೋ ಗಮನಿಸಿ ಈ ಥರ ಸ್ವಲ್ಪ ಎಲ್ಲ ಜನಗಳು ಸೇರಿ ನೋಡಿದಾಗ ಈ ಹೆಣ್ಣು ಮಗಳು ಸತ್ತಿರ್ತಾರೆ. ಮತ್ತು ಸಾಯುವ ಮೊದಲು ಈ ಹೆಣ್ಣು ಮಗು ಅವರ ತಮ್ಮ ತಂದೆಗೆ ಅವರು ಮೆಸೇಜ್ ಮಾಡಿರ್ತಾರೆ. ಅಲ್ಲಿಯ ಕಷ್ಟಗಳೆಲ್ಲ ಹೇಳಿ ಮೆಸೇಜ್ ಎಲ್ಲ ಮಾಡಿರ್ತಾರೆ. ಇದೆಲ್ಲ ಗೊತ್ತಾಗಿ ಅವರ ಹೆತ್ತವರಿಗೆಲ್ಲ ಕಾಲ್ ಮಾಡಿದಾಗ ಇದು ವಿಷಯ ಎಲ್ಲ ಕಡೆ ಬಹಿರಂಗ ಆಗುತ್ತೆ. ನಾನು ಹೇಳೋದು, ಇಂತಹ ಒಂದು ಹೆಣ್ಣು ಮಕ್ಕಳು ವಿದ್ಯಾವಂತರಾದಾಗ ಮನೆಯಲ್ಲಿಯೂ ಕೂಡ ಇವರಿಗೆ ಸಾಕಷ್ಟು ಸೌಲಭ್ಯಗಳು ಇದ್ದಾಗ ಈ ಥರ ಒಂದು ಗಂಡಿಗೆ ಹಣ ಕೊಟ್ಟು ತಮ್ಮ ಮಗಳನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆಯೋ ಅಂತ ನನಗೆ ಬಹಳ ಸಂಶಯದ ವಿಚಾರ. ಯಾಕೆ ಈ ಥರ? ನನಗೆ ಒಂದು ಹೆಣ್ಣು ಮಗಳಿದ್ದರೆ ಖಂಡಿತವಾಗಿ ನಾನು ವರದಕ್ಷಿಣೆ ಕೇಳುವವರಿಗೆ ಹೆಣ್ಣು ಕೊಡಲ್ಲ. ಈಗ ಬಡವರ ಗಂಡು ಮಕ್ಕಳಾದರೂ ಪರವಾಗಿಲ್ಲ, ನಾವು ವರದಕ್ಷಿಣೆ ಕೇಳದವರಿಗೆ ನಾವಾಗಿ ಅವರಿಗೆ ಏನಾದರೂ ಒಂದು ರೀತಿಯ ರೂಪದಲ್ಲಿ ಮನೆ ಕಟ್ಟಿ ಕೊಡೋದು ಆ ಥರ ಮಾಡ್ಬೋದು. ಈ ಥರ ಬಾಯಿ ಬಿಟ್ಟು ವರದಕ್ಷಿಣೆ ಕೇಳುವವರಿಗೆ ಹೆಣ್ಣು ಮಕ್ಕಳನ್ನು ಫಸ್ಟ್ ಕೊಡಲಿಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಹೆಣ್ಣು ಮಕ್ಕಳು ಇಂಥ ಮದುವೆಗೆ ಒಪ್ಕೊಳ್ಬೇಡಿ. ಹೆಣ್ಣು ಮಕ್ಕಳನ್ನು ಹೆತ್ತವರು ಕೂಡ ಹುಷಾರಾಗಿರಿ. ಈಗ ಹೆಣ್ಣು ಸಿಕ್ಕದೆ ಗಂಡಿನ ಕಡೆಯವರು ಭಿಕ್ಷೆ ಬೇಡುವಂತಹ ಕಾಲದಲ್ಲಿ ಇಂಥ ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ. ಒಂದು ಹೆಣ್ಣು ಮಗು ತನ್ನ ಬಾಳಲ್ಲಿ ಪ್ರೀತಿಯಿಂದ ಗೌರವದಿಂದ ಅರ್ಥಪೂರ್ಣ ಸಂಬಂಧದಲ್ಲಿ ಮದುವೆಯಾಗುವುದೆಂಬ ಒಂದು ಕನಸನ್ನು ಅವಳು ಕಟ್ಟಿರ್ತಾಳೆ. ಅವಳಿಗೆ ಬೇಕಾಗಿರೋ ದೊಡ್ಡ ಮನೆಯಲ್ಲ, ಶ್ರೀಮಂತ ಗಂಡನಲ್ಲ, ಆಮೇಲೆ ಆಸ್ತಿಯಲ್ಲ. ಅವಳನ್ನು ಅರ್ಥ ಮಾಡಿಕೊಳ್ಳುವ, ಪ್ರೀತಿಸುವ, ಅವಳನ್ನು ಕೈ ಹಿಡಿದು ಮುಂದೆ ಸಾಗುವಂತಹ ಒಂದು ಗಂಡು ಅವಳಿಗೆ ಬೇಕಾಗಿರುತ್ತೆ. ಇದನ್ನು ಅವಳು ಮದುವೆ ಅನ್ನುವ ಸಂದರ್ಭ ಬಂದಾಗ ಇದನ್ನು ಅವಳು ಮನೆಯಲ್ಲಿ ಹೇಳಲಿಕ್ಕೂ ಕೂಡ ನಾಚಿಕೆ ಪಟ್ಕೊಂಡಿರ್ತಾಳೆ. ಅದಕ್ಕೆ ಹೆತ್ತವರಾದರೂ ಇದನ್ನು ಅರ್ಥ ಮಾಡಿಕೊಂಡು ಈ ಥರ ಒಳ್ಳೆಯ ಹುಡುಗನ ನೋಡಿ, ಸಾಧಾರಣ ಬಡತನ ಇರೋ ಹುಡುಗನ ಅಥವಾ ಶ್ರೀಮಂತ ಹುಡುಗರಲ್ಲೂ ಒಳ್ಳೆಯ ಹುಡುಗರಿದ್ದಾರೆ, ತುಂಬ ಚೆನ್ನಾಗಿ ಅವರನ್ನು ಅರ್ಥ ಮಾಡಿ ನೀವು ಮತ್ತೆ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕಳಿಸಿ. ಅವಳಿಗೆ ಏನು ಬೇಕು ಹೇಳಿ? ತಂದೆ ಮನೆಯಲ್ಲಿ ಸಾಕಷ್ಟು ಒಳ್ಳೆ ಸುಖ ಅನುಭವಿಸಿರುವಾಗ ಗಂಡನ ಮನೆಯಲ್ಲಿ ಬೇಕಾಗಿರೋದು ಪ್ರೀತಿಯ ಮಾತುಗಳು, ಅಮ್ಮನಾಗುವ ಕನಸು, ಜೀವನವನ್ನು ಒಂದಾಗಿ ಕಟ್ಟುವಂಥ ಕನಸು, ತನ್ನ ಮದುವೆ ದಿನ ತುಂಬ ಸಂಭ್ರಮದಿಂದ ಓಡಾಡುವಂಥ ಕನಸು. ಇದು ಬಿಟ್ಟರೆ ಅವರಿಗೆ ಇನ್ನು ಏನೂ ಅವರಿಗೆ ಆಸೆಗಳು ಇರೋದಿಲ್ಲ. ಒಂದು ಪ್ರೀತಿ ತುಂಬಿದ ಜೀವನ ಬೇಕಾಗಿರುತ್ತೆ, ಗೌರವ ಬೇಕಾಗಿರುತ್ತೆ. ಅವಳ ಕನಸುಗಳನ್ನೆಲ್ಲ ಪೂರೈಸಲು ಅವರಿಗೆ ಗಂಡ ಮತ್ತು ಗಂಡನ ಕುಟುಂಬದವರು ಬೇಕಾಗಿರುತ್ತೆ. ಇದನ್ನು ಗಂಡ ಮತ್ತು ಗಂಡನ ಕುಟುಂಬದವರು ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಯಾಕೆಂದರೆ ಒಂದು ಹೆಣ್ಣು, ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ನಾವು ಹೊರಗಡೆ ಕಳಿಸುವಾಗ ಏನೆಲ್ಲ ಕನಸು ಆಸೆಯನ್ನು ಪಟ್ಟಿರ್ತೀವಿ ನಾವು. ಅದೇ ಥರ ಬೇರೆ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಬಂದಾಗ ಅವರಿಗೂ ಕೂಡ ಸಾಕಷ್ಟು ಕನಸುಗಳಿರುತ್ತೆ. ಹಾಗಾಗಿ ಅವರ ಮದುವೆ ಆದ ಮೊದಲ ಜೀವನದ ಅಧ್ಯಾಯಕ್ಕೆ ನೀವು ಪುಲಿ ಸ್ಟಾಪ್ ಹಾಕಬೇಡಿ. ಇವಾಗ ಇಂಥ ಒಂದು ರಿದನ್ಯ ಅಲ್ಲ, ಸಾವಿರಾರು ರಿದನ್ಯ ನಮ್ಮ ಮುಂದೆ ಸಾಯ್ತಾನೇ ಇರ್ತಾರೆ. ಈ ತಪ್ಪುಗಳು ನಡೀತಾ ಇರ್ತವೆ. ಈ ವರದಕ್ಷಿಣೆಗೆ ಯಾವಾಗ ಕಠಿಣ ಶಿಕ್ಷೆ ಕೊಡುವವರಿಗೂ ಕೂಡ, ವರದಕ್ಷಿಣೆ ಯಾರು ಕೊಡ್ತಾರೆ ಅವರಿಗೆ ಒಂದು ರೀತಿಯ ಶಿಕ್ಷೆ ಮೊದಲು ಕೊಡಲೇಬೇಕು. ಆಮೇಲೆ ತೆಗೊಳ್ಳುವವರಿಗೆ ಬಹಳಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡಬೇಕು. ಈಗ ಇವರ ಗಂಡ ಮತ್ತು ಅತ್ತೆ ಮಾವನಿಗೆಲ್ಲ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ ಅಂತ ಆಗಿದೆ. ಆದರೆ ಅವರು ಜಾಮೀನಿನ ಮೂಲಕ ಹೊರಗಡೆ ಬಂದರೂ ಕೂಡ ಬರ್ಬೋದು, ಅದೆಲ್ಲ ಹೇಳಲಿಕ್ಕಾಗೋದಿಲ್ಲಲ್ಲ. ದೊಡ್ಡ ತಪ್ಪು ಮಾಡಿದವರೇ ಜಾಮೀನು ಮೂಲಕ ಹೊರಗೆ ಬಂದಿರುವಾಗ ಇವರು ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಅನ್ಯಾಯ ಆಗಿರೋದು ಹೆಣ್ಣಿನ ಕುಟುಂಬಕ್ಕೆ, ಆ ಬದುಕಿ ಬಾಳುವಂಥ ಹೆಣ್ಣಿನ ಕನಸಿಗೆ. ಹಾಗಾಗಿ ಮದುವೆ ಮಾಡುವ ಮೊದಲು ಸರಿಯಾಗಿ ಯೋಚನೆ ಮಾಡಿ. ಅವರೇನೋ ಹೆತ್ತ ತಂದೆ ತಾಯಿಯರನ್ನ ನಂಬಿ ಹೆಣ್ಣು ಮಕ್ಕಳು ಮದುವೆಗೆ ಒಪ್ಪಿರ್ತಾರೆ. ಅವರಿಗೆ ಸುಖವಾಗಿ ಬೆಳೆದ ಮಕ್ಕಳಿಗೆ ಕಷ್ಟಗಳು ಏನು ಅಂತ ಗೊತ್ತಿರೋದು ಇಲ್ಲ. ಹಾಗಾಗಿ ತುಂಬ ಯೋಚನೆ ಮಾಡಿ ನೀವು ಮದುವೆ ಮಾಡಬೇಕು. ಈ ವರದಕ್ಷಿಣೆ ಅನ್ನುವ ಕೆಟ್ಟ ಪದ್ಧತಿ ಹೇಗೆ
ಇದೆಲ್ಲ ಬಂತು ಅಂತಂದರೆ ಹಳೆಯ ಕಾಲದಲ್ಲಿ ಒಂದು ಕನ್ಯಾದಾನ ಮಾಡುವಾಗ ಅಂದರೆ ಸಿಂಪಲಾಗಿ ಸರಳವಾಗಿ ಕನ್ಯಾದಾನ ಮಾಡ್ತಾಯಿದ್ರು. ಆಗ ಸ್ವಲ್ಪ ಇರುವವರು ಅಥವಾ ಒಂದು ಸಾಧಾರಣ ಒಂದು ಮಧ್ಯಮ ವರ್ಗದ ಜನರೆಲ್ಲ ಕನ್ಯಾದಾನ ಮಾಡುವಾಗ ಕೆಲವು ವಸ್ತುಗಳನ್ನು ದಾನ ಮಾಡ್ತಾಯಿದ್ರು. ಆಗ ಭೂಮಿಗೆ ಬೆಲೆ ಇರಲಿಲ್ಲ, ಚಿನ್ನಕ್ಕಷ್ಟೊಂದು ಬೆಲೆ ಇರಲಿಲ್ಲ. ಆದರೂ ಅಷ್ಟನ್ನು ಸಂಪಾದನೆ ಮಾಡಲಿಕ್ಕೆ ಕಷ್ಟ ಇತ್ತು. ಈ ಕನ್ಯಾದಾನದ ಜೊತೆ ಕೆಲವು ವಸ್ತುಗಳನ್ನು ದಾನ ಮಾಡ್ತಾಯಿದ್ರಂತೆ. ಹೆಣ್ಣಿಗೆ ಇರಲಿ, ಅವಳು ನಮ್ಮ ಮನೆ ಬಿಟ್ಟು ಹೋಗ್ತಾಳಲ್ಲ, ಅಲ್ಲಿ ಸುಖವಾಗಿ ಬದುಕಲಿ ಅಂತ. ಆಗಿನ ಕಾಲದಲ್ಲಿ ಹೆಣ್ಣಿನ ಸಂಖ್ಯೆ ಜಾಸ್ತಿ ಇತ್ತು, ಗಂಡಿನ ಸಂಖ್ಯೆ ಕಡಿಮೆ ಇತ್ತು. ಇದು ಒಂದು ಅಭ್ಯಾಸವಾಗಿ ಕೊನೆಗೆ ವರದಕ್ಷಿಣ ರೂಪಕ್ಕೆ ಬಂತು. ಕೊನೆಗೆ ಇದು ವರದಕ್ಷಿಣ ರೂಪಕ್ಕೆ ಬಂದು ಇದರಲ್ಲಿ ಹಲವು ರೀತಿಯ ಅನಾಹುತಗಳು ಶುರುವಾಯಿತು. ಆದರೂ ನೋಡಿ, ಇದಕ್ಕೆ ನಮ್ಮ ಸರ್ಕಾರದಿಂದ ಕಾನೂನು ಬಾಹಿರವಾದಂಥ ಒಂದು ವಿಷಯ ಅವರು ತಂದ್ರೂ ಇದು ಈ ವರದಕ್ಷಿಣೆ ಪಿಡುಗು ಇದೆ ಅಲ್ವಾ, ಇದು ನಡೀತಾನೇ ಇದೆ. ಕೊಡೋರು ಕೊಡ್ತಾನೇ ಇದ್ದಾರೆ, ತೆಗೊಳ್ಳೋರು ತೆಗೊಳ್ತಾನೆ ಇದ್ದಾರೆ. ಹಾಗೆ ಹೆಣ್ಣು ಮಕ್ಕಳೆಲ್ಲ ದಯವಿಟ್ಟು ಬಹಳ ಜಾಗರೂಕರಾಗಿರಿ. ಯಾರಾದರೂ ವರದಕ್ಷಿಣೆ ಕೇಳಿದರೆ ನೀವು ಮದುವೆ ಆಗಲಿಕ್ಕೆ ಹೋಗಬೇಡಿ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು.